ಇವತ್ತು ನಾವು 2024-25 ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಸರ ಒಂದು ಶಾಲಾ ಸಭೆಯನ್ನು ಇವತ್ತೇನು ಏರ್ಪಡಿಸಿದ್ವಿ. ಇದು ತಮ್ಮೆಲ್ಲರಿಗೂ ಹೊಸತಾಗಿರ್ಬೋದು. ಈ ಹಿಂದೆಂದೂ ಈ ತರ ಒಂದು ಸಭೆಗಳಾಗಿಲ್ಲ. ಮುಂದೆ ಯಾವ ತರ ಆಗುತ್ತೆ ಗೊತ್ತಿಲ್ಲ. ಈಗ ಸ್ಟಾರ್ಟಿಂಗ್ ಆಗಿ ನಾವೇನಿದೆ ಒಂದು ಸಮಗ್ರ ಶಿಕ್ಷಣ ಸಂಬಂಧಪಟ್ಟಂತೆ ಒಂದು ಶಾಲಾ ಸಭೆಗಳನ್ನ ಪರಿಶೋಧನೆಯಿಂದ ಮಾಡ್ತಾ ಇದ್ದೀವಿ. ಇದು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಾಮಾಜಿಕ ಪರಿಸರ ನಿರ್ದೇಶನಾಲಯಗಳು, ಜಿಲ್ಲಾ ಪಂಚಾಯತ್, ಕೃಷಿಕಂದ್ರ, ತಾಲೂಕು ಪಂಚಾಯತ್, ವಿಧಾನಸಭಾ ಇದರ ಒಂದು ಸಹಯೋಗದಲ್ಲಿ ನಾವು ಇವತ್ತೇನಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಸರ ಶಾಲಾ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಾವೇನಿದೆ ಈ ಒಂದು ಶಾಲೆಗೆ ಸಂಬಂಧಪಟ್ಟಂತೆ 3 ದಿನಗಳಿಂದ ಶಾಲೆಗೆ ಭೇಟಿ ನೀಡಿಬಿಟ್ಟು ಈ ಒಂದು ಶಾಲೆಯ ವ್ಯವಸ್ಥೆ ಸಂಬಂಧಪಟ್ಟಂತೆ ಸಮಗ್ರ ಶಿಕ್ಷಣ ಸಂಬಂಧಪಟ್ಟಂತೆ ಏನು ಶಿಕ್ಷಣ ವ್ಯವಸ್ಥೆ ಹೇಗಿದೆ ಮತ್ತು ಇಲ್ಲಿ ಮಕ್ಕಳಿಗೆ ಸಿಗುವ ಸವಲತ್ತುಗಳಿರ್ಬೋದು ಅಥವಾ ಸರ್ಕಾರಿ ಅನುದಾನದ ಬಳಕೆ ಯಾವ ತರ ಆಗಿದೆ ಮತ್ತು ಶಾಲೆಯ ಒಂದು ವ್ಯವಸ್ಥೆಗಳು ಯಾವ ತರ ಇದೆ ಹೇಳೋ ಬಗ್ಗೆ ನಾವು ಈಗಾಗಲೇ ಪರಿಶೀಲನೆ ಮಾಡಿಬಿಟ್ಟು ಅದನ್ನ ನಾವು ಈಗ ಸಾರ್ವಜನಿಕರ ಸಮ್ಮುಖದಲ್ಲಿ ಅಂದ್ರೆ ಪಾರದರ್ಶಕ ಆಗಿರ್ಬೇಕು, ಸಾರ್ವಜನಿಕರ ಬಗ್ಗೆ ಮಾಹಿತಿ ಇರಬೇಕು ಮತ್ತು ನಮ್ಮ ಈ ಬೆನಿಫಿಷರಿ ಫಲಾನುಭವಿ ಹೇಳ್ತೇವೆ ಮಕ್ಕಳೇ ಫಲಾನುಭವಿ ಆಗಿರ್ತಾರೆ. ಅವರಿಗೆ ಏನು ವ್ಯವಸ್ಥೆ ಆಗ್ತಾ ಇದೆ ಬಗ್ಗೆ ನಾವು ಅದನ್ನ ಚರ್ಚೆ ಮಾಡಬೇಕಿದೆ. ಈ ಒಂದು ಈಗ ಚರ್ಚೆಗೂ ಕೂಡ ಸಂಬಂಧಪಟ್ಟಂತ ಸಭೆಯಲ್ಲೂ ಕೂಡ ಇವತ್ತು ನಮ್ಮ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕರು ಕೂಡ ಇವತ್ತು ನಮ್ಮ ಸಭೆಯ ನೋಡಲಾಧಿಕಾರಿಯಾಗಿ ಸಭೆಯಲ್ಲಿ ಆಗಮಿಸಿದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಸಭೆ ಮಾಡಬೇಕಿದೆ. ಇಲ್ಲಿ ಏನಿದೆ ಅನುಷ್ಠಾನವಲ್ಲದ ಇಲಾಖಾಧಿಕಾರಿಗಳು ಇವತ್ತು ಸಭೆಯಲ್ಲಿ ಅಧಿಷ್ಠಾನವನ್ನು ವಹಿಸಿರ್ತಾರೆ. ಇತರ ಶಾಲಾ ಸಭೆಗಳಲ್ಲಿ ಶಾಲಾ SDMC ಅಧ್ಯಕ್ಷರಿರ್ತಾರೆ. ಆದ್ರೆ ಇವತ್ತು ಒಂದು ಸಾಮಾಜಿಕ ಪರಿಶೋಧನೆ ಆದ್ರಿಂದ ಆಡಿಟ್ ಸಭೆ ಆಗಿರೋದ್ರಿಂದ ಇಲ್ಲಿ ಅವರು ಅನುಷ್ಠಾನ ಅಧಿಕಾರಿಗಳು ಭಾಗವಹಿಸಬಾರದು ಅಥವಾ ಭಾಗವಹಿಸಬಾರದು ಒಂದು ಉದ್ದೇಶದಿಂದ ಇತರೆ ಇಲಾಖೆಗಳು ಇವತ್ತು ಒಂದು ಅಧ್ಯಕ್ಷಾನ ವಹಿಸಿರ್ತಾರೆ. ಅದು ಕೂಡ ನಮ್ಮ ಜಿಲ್ಲಾ ಪಂಚಾಯತ್ ಸಿಒರ ಒಂದು ಅನುಮೋದನೆ ಮೇರೆಗೆ ಅವರು ಇವತ್ತು ಈ ಒಂದು ಸಭೆಗೆ ಆಗಮಿಸಿ ಅವರು ಒಂದು ಮಾಡಿಬಿಟ್ಟು ನಾವು ಇಲಾಖೆಗಳಿಗೆ ಕಳಿಸಬೇಕಾಗುತ್ತೆ. ಮತ್ತು ಗ್ರಾಮ ಪಂಚಾಯತ್ ವಿಭಾಗದ ಅಧ್ಯಕ್ಷರಾದಂತಹ ಪ್ರದೀಪ್ ಕೂಡ ಇವತ್ತು ಸಭೆಯಲ್ಲಿ ಆಗಮಿಸಿದ್ದಾರೆ. ಮತ್ತೆ ನಮ್ಮ ಕ್ಲಸ್ಟರ್ ಮಟ್ಟದ ನಮ್ಮ CRPS ಕೂಡ ನಮ್ಮ ಇಲಾಖೆಯಿಂದ ಕೂಡ ಇದ್ದಾರೆ. ಹಾಗಾಗಿ ಈ ಒಂದು ನಾವು ಇವರ ಒಂದು ಸಮ್ಮುಖದಲ್ಲಿ ನಾವು ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಏನೆಲ್ಲ ವ್ಯವಸ್ಥೆಗಳಿದೆ ಅಥವಾ ಏನೆಲ್ಲ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಅಥವಾ ಏನಿದೆ ಮತ್ತು ಶಾಲೆಗಳಿಗೆ ಏನು ಅನುದಾನ ಬಂದಿದೆ ಅದು ಯಾವ ತರ ಖರ್ಚಾಗ್ತಾ ಇದೆ ಮತ್ತು ಏನು ಅನುದಾನ ಕೊರತೆ ಇದೆ ಮತ್ತು ನಮ್ಗೆ ಇಲ್ಲಿ ಸಮಗ್ರ ಶಿಕ್ಷಣದಲ್ಲಿ ಮಧ್ಯಾಹ್ನ ಬಿಸಿ ಊಟ ಕೂಡ ಬರುತ್ತೆ. ಈ ಮಧ್ಯಾಹ್ನ ಬಿಸಿ ಊಟ ಅರೇಂಜ್ ಮಾಡುವಾಗ ಏನಾಗುತ್ತೆ ಅದು ಓದಿ ಮಧ್ಯಾಹ್ನ ಬಿಸಿ ಊಟ ಅಷ್ಟೇ ಬರುತ್ತೆ. ಈ ಸಮಗ್ರ ಶಿಕ್ಷಣದಲ್ಲಿ ಆಗಲ್ಲ. ಇಲ್ಲಿ 0ದಿಂದ LKG UKG ಅಂಗನವಾಡಿಯಿಂದ ಹೆಣ್ಣುಗಳಿಗೆ ಹೋಗಿದ್ದಿರ್ಬೋದು, ಹಳೆ ವಿದ್ಯಾರ್ಥಿಗಳು ಇರ್ಬೋದು, ಅವರ ಕೂಡ ನಾವು ಮನೆಗಳ ಪಾಲಕರ ಪೋಷಕರ ಸಮುದಾಯದ ಭೇಟಿ ಕೂಡ ಮಾಡಿದ್ವಿ. ಅಲ್ಲಿಂದ ಏನೆಲ್ಲ ಚರ್ಚೆ ಆಗಿದೆ, ಅವರಿಂದ ಏನೆಲ್ಲ ಅವಶ್ಯಕತೆಗಳು ಅಥವಾ ಶಾಲೆ ಬಗ್ಗೆ ಏನೆಲ್ಲ ವಿಷಯಗಳು ಬಂದಿದೆ ಅನ್ನೋದನ್ನ ನಾವು ಕ್ರೋಢೀಕರಣ ಮಾಡಿಬಿಟ್ಟು ಒಂದು ವರದಿಯನ್ನು ಮಾಡಿದ್ವಿ. ಈ ವರದಿಯನ್ನು ಏನಿದೆ ನಾವು ಸಭೆಯಲ್ಲೇ ಇವತ್ತು ಚರ್ಚೆ ಮಾಡ್ತೀವಿ, ಅದನ್ನೇ ಮಂಡನೆ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಎಲ್ಲ ಇಲ್ಲಿ ಸೇರಿದಂತೆ ಎಲ್ಲರೂ ಕೂಡ ಅದ್ರ ಬಗ್ಗೆ ಏನು ಒಂದು ನಿರ್ಣಯಕ್ಕೆ ಬಂದ್ಬಿಟ್ಟು ಆ ಒಂದು ನಿರ್ಣಯವನ್ನು ನಾವು ಕನ್ನಡ ಮೂಲಕ ಮೇಲಾಧಿಕಾರಿ ಗಮನಕ್ಕೆ ಅಥವಾ ಶಿಕ್ಷಣ ಇಲಾಖೆಗೆ ಮತ್ತೆ ನಮ್ಮ ಸರ್ಕಾರಕ್ಕೆ ಸಲ್ಲಿಸುವಂತದ್ದು. ಇಲ್ಲಿ ಏನು ಕುಂದುಕೊರತೆ ಇದೆ ಅದನ್ನ ಯಾವ ತರ ಬಗೆಹರಿಸಬೇಕು, ಕೆಲವು ತಮ್ಮ ಸಲಹೆಗಳು ಇರುತ್ತೆ. ಈ ತರ ಮಾಡಿ ಈ ತರ ಒಂದು ಸಮಸ್ಯೆ ಬಗೆಹರಿಸಬಹುದು ಅಂತ ನಾವು ಅದು ಕೂಡ ಕೇಳಿದ್ದೀವಿ. ಕೆಲವಷ್ಟು ಉತ್ತರ ಬಂದಿದೆ, ಕೆಲವು ಜನರಿಗೆ ಬಂದಿಲ್ಲ. ಅಂದ್ರೆ ಆ ಕೆಲವೊಂದಷ್ಟು ಈ ಸಮಸ್ಯೆಗೆ ಸಲಹೆಗಳನ್ನು ನೀವು ಕೊಡ್ಬೇಕಾಗತ್ತೆ ಯಾವ ತರ ಮಾಡಬಹುದು. ಇಲ್ಲಿ ಕೆಲವು ನಾವು ನೋಡಿದಾಗ ಇಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ಕೊರತೆ ತುಂಬಾ ಇದೆ. ಎಲ್ಲ ಮಕ್ಕಳು ನಾವು ಪ್ರತಿ ಮನೆಗೆ ಹೋದಾಗ ಮಕ್ಕಳಿಂದ ಹೇಳಿಬಿಟ್ಟು ಕೂಡ ಶಿಕ್ಷಕರ ಕೊರತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಆ ತರ ವಿಷಯಗಳು ಕೂಡ ಇದೆ. ನಮ್ಗೆ ಎಲ್ಲ ಶಾಲೆಯಲ್ಲಿ ಸಂಬಂಧಪಟ್ಟಂತ ಖರ್ಚಿಗೆ ಸಾಕಾಗಲ್ಲ. ಅಲ್ಲಿ ಏನಿದೆ ನಾವು ಕೂಡ ಪಾಲಕರಿರಲಿ ಅಥವಾ ಸಮುದಾಯದವರಿರಲಿ ಅಥವಾ ಕೆಲವೊಂದಿಷ್ಟು ಹಳೆ ವಿದ್ಯಾರ್ಥಿಗಳಿರಲಿ ಅವರು ಕೂಡ ಈ ಶಾಲೆಗಳಿಗೆ ಕೆಲವೊಂದಿಷ್ಟು ವಿಷಯದಲ್ಲಿ ಕೈ ಜೋಡಿಸಬೇಕಾಗ್ತದೆ. ಅವರು ಕೂಡ ಕೆಲವು ಕೊಡುಗೆ ರೂಪದಲ್ಲಿ ಕೊಡುವಂತರು. ಅದು ಕೂಡ ನಾವು ಪಬ್ಲಿಕ್ ನಾವು ಈ ಸಾರ್ವಜನಿಕರಲ್ಲಿ ನಾವು ಈಗ ಮನೆ ಬಗ್ಗೆ ಎಲ್ಲ ಮಾತಾಡುವಲ್ಲೂ ಕೂಡ ಕೆಲವು ಸಮಸ್ಯೆಗಳು ಬಂದಿದೆ. ಕೆಲವು ಶಾಲಾ ಸಮಿತಿಯವರು ನಮ್ಗೆ ಏನಿದೆ ಆ ಸಭೆಗಳಿಗೆ ಆಹ್ವಾನ ಮಾಡಲ್ಲ ಅಥವಾ ನಮ್ಮ ಶಾಲೆಗಳಿಗೆ ಒಂದು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಥವಾ ನಮ್ಗೆ ಕರೀತಾ ಇಲ್ಲ. ಆ ತರ ಏನಿದ್ರು ಕೂಡ ನಾವು ಕೂಡ ಸಾಕಷ್ಟು ನಾವು ಅಲ್ಲಿ ಪಾಲ್ಗೊಂಡು ನಾವು ಶಾಲಾ ಬಗ್ಗೆ ಸಾಕಷ್ಟು ಅನುದಾನ ಇದೆ, ನಮ್ಗೆ ಏನ್ ಹತ್ತಿರ ಬರ್ಬೋದು ನಾವು ಮಾಡ್ಬೋದು ಅಂತ ಈ ಒಂದು ವಿಚಾರಗಳು ಕೂಡ ಬಂದಿದೆ. ಅಲ್ಲಿ ನಮ್ಗೆ ಏನಾಗಿದೆ ಇಂದ ನಾವು ಏನು ಸಾರ್ವಜನಿಕರ ಇದು ಸಂಪರ್ಕದಲ್ಲಿ ಇಲ್ಲ ಒಂದು ಕೊರತೆ ಅಂತ ನಮ್ಗೆ ಕಂಡು ಬರ್ತಾ ಇದೆ. ಆ ತರ ಆಗಬಾರ್ದು. ಅದು ಕೂಡ ಅವರು ಸಂಪರ್ಕ ಮಾಡಬೇಕು. ಮತ್ತೆ ಸರ್ಕಾರದಿಂದ ಕೂಡ ಒಂದು ಆದೇಶವೂ ಇದೆ. ನೀವು ಹಳೆ ವಿದ್ಯಾರ್ಥಿಗಳ ಒಂದು ವಾಸ್ತವ ದುರ್ಬಲ ಮಾಡಿಬಿಟ್ಟು ಅವರ ನೇರ ಸಂಪರ್ಕದಲ್ಲಿ SDMC ಮತ್ತೆ ಶಿಕ್ಷಕರು ಇರಬೇಕಂತಿದೆ. ಅದು ಆ ತರ ಮಾಡಿಬಿಟ್ಟು ಮಾಡುವಾಗ ನಾವು ಅವರು ಹೊರಗಡೆ ಇದ್ದಾರೆ, ಅವ್ರೇನೋ ಅನುದಾನ ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಅದನ್ನ ನಾವು ಕರ್ಬಿಟ್ಟು ಯಾವ ತರ ನಮ್ದು ಬೇಡಿಕೆ ಯಾವುದೇ ಲೀಸ್ಟ್ ಮಾಡ್ಕೊಂಡು ಅದರಲ್ಲಿ ಯಾವ್ದು ಅವರು ಮಾಡ್ತಾರೆ ಆ ತರ ನಾವು ಕೊಡ್ಬೋದು. ಆ ತರ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಸಂಬಂಧಪಟ್ಟಂತೆ
ಇಲಾಖೆಯನ್ನು ಕೂಡ ಈಗ ನಮ್ದು ಗ್ರಾಮ ಪಂಚಾಯತ್ ಇರಲಿ, ತಾಲೂಕು ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ ಅಥವಾ ಶಿಕ್ಷಣ ಇಲಾಖೆಯಿಂದ ಕೂಡ ಕೆಲವೊಂದು ಅನುದಾನಗಳೆಲ್ಲ ಬರುತ್ತೆ. ಅದು ಕೂಡ ಕೆಲವೊಂದು ಆಗಿರ್ಬೋದು. ಇಲ್ಲಿ ನರೇಗಾದಲ್ಲಿ ಗ್ರಾಮ ಪಂಚಾಯತಿಂದ ಕೂಡ ಆಗಿದೆ, ಮನೆ ಹಕ್ಕಲು ಕೆಲವಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ. ಆತರ ಇದು ಯಾವುದೇ ಅವಶ್ಯಕತೆ ಇದೆ ಅನ್ನೋದು ಕೂಡ ಭಾಗದ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಕೂಡ ಇದ್ದಾರೆ. ಈ ಶಾಲೆಗೆ ಏನೆಲ್ಲ ಅವಶ್ಯಕತೆ ಇದೆ, ಯಾವ್ಯಾವ ಇಲಾಖೆ ಸಂಬಂಧಪಟ್ಟಂತೆ ಬರುತ್ತೆ ಅದನ್ನ ಪರಿಹರಿಸಿ ಅದನ್ನ ತಗೋಬಹುದು ಕೂಡ ನಾವು ಇವತ್ತು ಮಾಡ್ಲಿಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಇವತ್ತು ನಾವು ಸಭೆ ಮಾಡೋಣ ಅಂತ ಹೇಳ್ತೀನಿ. ಹಾಗೂ ಇವತ್ತಿನ ಒಂದು ಈ ಸಭೆಗೆ ಸಂಬಂಧಪಟ್ಟಂತೆ ನಾವು ಏನು ರಿಪೋರ್ಟ್ ಮಂಡನೆ ಮಾಡಬೇಕು ಅದನ್ನು ಕೂಡ ನಾನು ರಿಪೋರ್ಟ್ ಮಂಡನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಿದ್ರೆ ತಾವು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಮತ್ತೆ ನಿಮ್ಮ ಒಂದು ಅನಿಸಿಕೆಗಳು ಅಥವಾ ಅಹವಾಲುಗಳಿರಲಿ ಅಥವಾ ಏನಾದ್ರು ವಿನಂತಿಗಳಿರಲಿ ಅಥವಾ ಬೇರೆ ಇಲ್ಲಿ ಹೇಳೋದನ್ನು ಹೊರತುಪಡಿಸಿ ಅಥವಾ ನಮಗೆ ಸಾರ್ವಜನಿಕರಿಂದ ಬಂದಂತ ಆಕ್ಷೇಪಣೆಗಳನ್ನು ಹೊರತುಪಡಿಸಿ ಇನ್ನು ಯಾವುದೇ ಇತರೆ ಚರ್ಚೆಗಳು ಏನೇ ಇದ್ರು ಕೂಡ ನಾವು ಸಭೆಯಲ್ಲಿ ನೇರವಾಗಿ ಯಾವುದೇ ಅಂದ್ರೆ ಇದು ಹೇಳ್ತೇವೆ ಆ ತರ ಮಾಡ್ಬಿಟ್ಟು ನಾವು ಅದನ್ನ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ, ಮುಕ್ತವಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಾನು ಈ ಒಂದು ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಏನಿದೆ ನಾನು ವರದಿಯನ್ನ ಮಂಡನೆ ಮಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂತೆ ಏನಾಯ್ತು ನೆಕ್ಸ್ಟ್ ಚರ್ಚೆ ಮಾಡೋಣ. ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ 2021-22 ಕೂಡ ಜಾರಿಯಾಗಿದೆ. ನಾವು ಏನಿದೆ 22-23ನೇ ಅವಧಿಯಿಂದ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈಗ ಏನಿದೆ ಒಂದು ಅನುದಾನ ಬಂದಿದ್ದನ್ನು ಈಗ ತಗೊಂಡಿದ್ದೀವಿ. ನೆಕ್ಸ್ಟ್ ಏನಿದೆ 22-23 ಮಕ್ಕಳ ಸಂಖ್ಯೆ SC ಮಕ್ಕಳು ಅಥವಾ ಇತರೆ ಮಕ್ಕಳುಗಳಿಗೆ ಯಾವ ತರ ಇದ್ದಾರೆ ಅದನ್ನು ಕೂಡ ಮಾಹಿತಿ ಕಲೆಕ್ಟ್ ಮಾಡಿದ್ವಿ. ಮತ್ತೆ ನಾವು ಏನು ಒಂದು 4 ದಿನ ಈ ಶಾಲೆಯಲ್ಲಿ ಬಂದು ಪರಿಶೀಲನೆ ಮಾಡಿದ್ವಿ. 2ನೇ ತರಗತಿಯಲ್ಲಿ 2, 3ನೇ ತರಗತಿಯಲ್ಲಿ 2, 4ನೇ ತರಗತಿಯಲ್ಲಿ 3, 5ನೇ ತರಗತಿಯಲ್ಲಿ 4, ಒಟ್ಟು ಅಂಗನವಾಡಿಯನ್ನು ಸೇರಿಬಿಟ್ಟು 21 ಮಕ್ಕಳು. ಅಂದ್ರೆ ಶಾಲಾ ಇದರಲ್ಲಿ 14, ಊರಲ್ಲಿ 3 ಅಂಗನವಾಡಿ, ಒಟ್ಟು 21 ಮಕ್ಕಳಲ್ಲಿ 16 ಮಕ್ಕಳನ್ನು ನಾವು ಈ ಒಂದು ಅವಧಿಯಲ್ಲಿ ನಾವು ದಾಖಲಾತಿ ಸಂಬಂಧಪಟ್ಟಂತೆ ಹಾಜರಾತಿಯನ್ನು ಈ ಅವಧಿಯಲ್ಲಿ ನೀಡಿದ್ದೇವೆ. ಅಲ್ಬಟ್ ನಾವು ಅಂಗನವಾಡಿಯಲ್ಲಿ ಸ್ವಲ್ಪ ಅರ್ಜೆಂಟ್ ಇರೋದು ಜಾಸ್ತಿ ಕಂಡು ಬಂದಿದೆ. ನಂತರ